ಯಾವುದೇ ಓವನ್ ಅನ್ನ ಬಳಸದೆ ಬೇಕರಿ ಸ್ಟೈಲ್ ಎಗ್ ಪಫ್ಸ್ ಅನ್ನ ಹೆಂಗ್ ಮಾಡೋದತ್ತ ನೋಡೋಣ ಬರ್ರಿ. ಮೊದಲು 1 ಕಪ್ ನಷ್ಟು ಮೈದಾ ಹಿಟ್ಟನ್ನ ತಗೋರಿ. ಅದ್ರಾಗ ಸ್ವಲ್ಪ ಎಣ್ಣೆ, ಸ್ವಲ್ಪ ಉಪ್ಪು, ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಕಲಿಸಿ ಒಂದು ಪ್ಲೇಟ್ ಅನ್ನ ಮುಚ್ಚಿ ಒಂದು 15 ನಿಮಿಷಗಳ ಕಾಲ ಇಡ್ರಿ. ನೆಕ್ಸ್ಟ್ ಒಂದು ಸಣ್ಣ ಪಾತ್ರೆಯನ್ನ ತಗೊಂಡು ಅದ್ರಾಗ ಸ್ವಲ್ಪ ಎಣ್ಣೆಯನ್ನ ಹಾಕ್ರಿ. ಎಣ್ಣೆ ಕಾದ್ಮ್ಯಾಗ ಸ್ವಲ್ಪ ಜೀರಿಗೆ, 1 ಕಪ್ ನಷ್ಟು ಉಳ್ಳಾಗಡ್ಡಿಯನ್ನ ಹಾಕಿ ಉಳ್ಳಾಗಡ್ಡಿಯ ಸ್ಮೆಲ್ ಹೋಗುವವರೆಗೂ ತಿರುವಾಡ್ರಿ. ಅದಾದ್ಮ್ಯಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಚಮಚ ಖಾರ, 1 ಚಮಚ ಗರಂ ಮಸಾಲೆ, ಪೆಪ್ಪರ್ ಪೌಡರ್, ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ತಿರುವಾಡ್ರಿ. ನೆಕ್ಸ್ಟ್ ಕುದಿಸಿಕೊಂಡಿರುವಂತ ಮೊಟ್ಟೆಯನ್ನ ಈ ತರ ಕಟ್ ಮಾಡಿ ಇಟ್ಕೋರಿ. ಅದಾದ್ಮ್ಯಾಗ ಮೊದಲು ಕಲಿಸಿಟ್ಟುಕೊಂಡಿರುವಂತ ಮೈದಾ ಹಿಟ್ಟನ್ನ ತಗೊಂಡು ಈ ತರ ಲಟ್ಟಿಸಿ ತುಪ್ಪವನ್ನ ಹಚ್ಚಿ ಸ್ಕ್ವೇರ್ ರೀತಿಯೊಳಗ ಕಟ್ ಮಾಡ್ಕೋರಿ. ಕಟ್ ಮಾಡ್ಕೊಂಡು ರೆಡಿ ಮಾಡಿಕೊಂಡಿರುವಂತ ಉಳ್ಳಾಗಡ್ಡಿ ಮಿಶ್ರಣವನ್ನ ಇದರೊಳಗ ಈ ತರ ಹಚ್ಚಿ ಕಟ್ ಮಾಡಿಕೊಂಡಿರುವಂತ ಮೊಟ್ಟೆಯನ್ನ ಇಟ್ಟು ಈ ತರ ಫೋಲ್ಡ್ ಮಾಡಿ ಇಟ್ಕೋರಿ. ಈ ಒಂದು ಎಗ್ ಪಫ್ಸ್ ಅನ್ನ ಮಾಡಕ ಓವನ್ ಅನ್ನ ಬಳಸ್ತಾರೆ. ಆದ್ರೆ ನಾವು ನಮ್ಮ ಒಂದು ಹಳಿ ಸ್ಟೈಲ್ ನೊಳಗ ಉಸುಕನ್ನ ಹಾಕಿ ಮಾಡತ್ತಿದೀವ್ರಿ. ಒಂದು ಹಂಚನ್ನ ತಗೊಂಡು ಅದರ ತುಂಬಾ ಉಸುಕನ್ನ ಹಾಕ್ರಿ. ಉಸುಕದ ಮ್ಯಾಗ ಒಂದು ಪ್ಲೇಟ್ ಅನ್ನ ಇಟ್ಟು ರೆಡಿ ಮಾಡಿಕೊಂಡಿರುವಂತ ಎಗ್ ಪಫ್ಸ್ ಗಳನ್ನ ಇಡ್ರಿ. 1 ಗಂಟೆಗಳ ತನಕ ಮುಚ್ಚಿ ಮೀಡಿಯಂ ಫ್ಲೇಮ್ ನೊಳಗ ಇಟ್ರ ಆಯ್ತ್ರಿ. ಗರಿ ಗರಿ ಆಗಿರುವಂತ ಕ್ರಿಸ್ಪಿ ಆಗಿರುವಂತ ಬೇಕರಿ ಸ್ಟೈಲ್ ನ ರೀತಿ ಎಗ್ ಪಫ್ಸ್ ಗಳು ರೆಡಿ ಆಕಾವ್ರಿ. ಸಾಯಂಕಾಲ ಈ ಒಂದು ಎಗ್ ಪಫ್ಸ್ ನ ಜೋಡಿ ಟೊಮೆಟೊ ಕೆಚಪ್ ಅನ್ನ ಹಚ್ಕೊಂಡು ತಿನ್ನು ಮಜಾ ಅಂತೂ ಬ್ಯಾರೇನೆ ಇರ್ತೈತ್ರಿ. ಮನಿಯೊಳಗ ಫ್ರೀ ಇದ್ದಾಗ ನೀವು ಈ ಒಂದು ರೆಸಿಪಿಯನ್ನ ಟ್ರೈ ಮಾಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗ್ತೇನೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಜೈ ಹಿಂದ್, ಜೈ ಕರ್ನಾಟಕ.